ಇರ್ತಾರೆ ಇವರು ಇರ್ತಾರೆ ಅಂತೇಳಿ. ಮತ್ತು ಜಲಸೂ ಅಷ್ಟೇ, ಅದು ಎಲ್ಲಿನೂ ಇದ್ದಿದ್ದೆ. ಜಲಸ್ ಇದ್ದರೆ ನಾವು ಮುಂದಕ್ಕೆ ಹೋಗೋಕ್ಕಾಗುತ್ತಲ್ಲ. ಒಬ್ಬರು ನಮ್ಮನ್ನು ತುಳಿತಾ ಇದ್ದಾರೆ ಅಂದರೆ ಅವ್ರ ಎದುರುಗಡೆನೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನಂದು ಊಟ ಆಯಿತು, ಇವಾಗಷ್ಟೇ ಊಟ ಮಾಡಿಕೊಂಡು ಬಂದೆ ನಾನು. ನೀವು ಚೆನ್ನಾಗಿದ್ರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಬಂದುಬಿಟ್ಟು ರಿನಿತಾ ಲೈಫ್ ಸ್ಟೈಲ್, ನಾನು ಅವರ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅವರ ವಿಡಿಯೋಸಿಗೆ ಅವರ ಚಾನಲ್ಗೆ ಹೋಗಿ ಜಾಯ್ನ್ ಆಗಿಲ್ಲ, ಹೋಗಿ ಜಾಯ್ನ್ ಆಗಿ. ಹಾಗೆಯೇ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ, ಅವರು ಖಂಡಿತ ನಿಮ್ಮ ಚಾನಲ್ಗೂ ಬರ್ತಾರೆ. ಹಾಗೆಯೇ ರಿನಿತಾ ಲೈಫ್ ಸ್ಟೈಲ್ 418 ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನಲಲ್ಲಿ. ಅವರ ಚಾನಲ್ಗೆ ಹೋಗುವ, ಒಂದು ಸಾರಿ ನೋಡ್ಕೊಂಡು ಬರುವ ಆಯಿತಾ. ಬನ್ನಿ, ಅವರ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ಎಷ್ಟು ವಿಡಿಯೋಸ್ ಹಾಕಿದ್ದಾರೆ, ಹಾಗೆ ಯಾವ ಥರ ಇದೆ ಅಂತೇಳಿ ಒಂದು ಸಾರಿ ಹೋಗಿ ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ. ಇದಕ್ಕೆ ಮುಂಚೆ ನಾನು ತುಂಬ ಚಾನೆಲ್ಗಳನ್ನು ಪ್ರಮೋಟ್ ಮಾಡಿದ್ದೇನೆ. ನೀವು ಅವರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಅವ್ರು ನಿಮ್ಮ ಚಾನಲ್ಗೆ ಬರ್ತಾರೆ, ಓಕೆನಾ. ಕಮೆಂಟ್ ಹಾಕಿ, ವಿಡಿಯೋ ಬಗ್ಗೆ ಕಮೆಂಟ್ ಬರೀರಿ. ದಯವಿಟ್ಟು ಯಾರಾದರೂ ಕಮೆಂಟ್ ಹಾಕುವಾಗ ವಿಡಿಯೋ ಬಗ್ಗೆ ಕಮೆಂಟ್ ಬರೀರಿ. ಗಿಫ್ಟ್ ಡನ್, ಗಿಫ್ಟ್ ಕೊಟ್ಟೆ, ಸಬ್ಸ್ಕ್ರೈಬ್ ಡನ್ ಆ ಥರ ಎಲ್ಲ ಹಾಕಬೇಡಿ, ಅದು ಹಾಕೋಕ್ಕೆ ಹೋಗಬೇಡಿ. ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಹಾಗೆಯೇ ಇಲ್ಲೇ ತನಕ ವಿಡಿಯೋ ಮಾಡ್ತಾ ಇದನ್ನು ಯಾವ ಥರ ಮಾಡ್ತಾರೆ ಅಲ್ಲ, ಇನ್ನೂ ಯಾವ ಥರ ವಿಡಿಯೋಸ್ ಹಾಕಬೇಕು ಮಾಡಬೇಕು ಅಂತ ನೀವು ಹೇಳಿ. ಖಂಡಿತ ನಾವು ಮಾಡ್ತೀವಿ. ರಿನಿತಾ ಲೈಫ್ ಸ್ಟೈಲ್ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ಬನ್ನಿ, ಕಮೆಂಟ್ ಹಾಕಿ ಅವರಿಗೆ, ಓಕೆನಾ. ಹಾಗೆಯೇ ನಾನಿವತ್ತು ನಾನ್ ವೆಜ್ ಚಿಕನ್ ಊಟ, ಇವತ್ತು ಚಿಕನ್ ಮತ್ತು ಟೊಮೆಟೊ ಸಾರಿತ್ತು. ನಾನು ಅದೇ ಊಟ ಮಾಡಿಕೊಂಡೆ. ಟೊಮೆಟೊ ಸಾರು ಮತ್ತು ಚಿಕನ್ ತಿಂದೆ. ಕೆಲವರು ಸೋಮವಾರ ತಿನ್ನಲ್ಲ, ನಾವು ತಿಂತೀವಿ. ಸೋಮವಾರ ಏನಿಲ್ಲ, ಆ ಥರ ಏನಿಲ್ಲ, ತಿಂತೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು, ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು ಸಾರಿ ಬಿಸಿಲಿದೆ, ಒಂದು ಸಾರಿ ಮಳೆ ಇದೆ. ಮಳೆ ಸಿಕ್ಕಾಪಟ್ಟೆ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಿಸಿಲು ಜಾಸ್ತಿ ಇದೆ. ಬನ್ನಿ ರಿನಿತಾ ಲೈಫ್ ಸ್ಟೈಲ್ ಅವರ ಚಾನಲ್ಗೆ ಹೋಗುವ, ಒಂದು ಸಾರಿ ತೋರಿಸ್ತೀನಿ. ರಿನಿತಾ ಲೈಫ್ ಸ್ಟೈಲ್ ಅವರ ಚಾನಲಲ್ಲಿ ಬಂದುಬಿಟ್ಟು 419 ಸಬ್ಸ್ಕ್ರೈಬರ್ ಇದ್ದಾರೆ. 418 ಇತ್ತು, ಇವಾಗ 19 ಆಗಿದೆ. 419 ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗೆಯೇ 264 ವೀಡಿಯೋಸ್ ಮಾಡೋದು ತಮಾಷೆ ಅಲ್ಲ. 1-2 ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸರಿ ನಮಗೆ ಅದು ಟೈಮ್ ಸಿಗಲ್ಲ, ಮನಸ್ಥಿತಿ ಸರಿ ಇರಲ್ಲ, ಹುಷಾರಿರಲ್ಲ. ಅದರ ಒಳಗಡೆನೂ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡ್ತೇವಲ್ಲೋ, ಅದು ತುಂಬ ಕಷ್ಟ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಪ್ಲೀಸ್ ಅವರ ಚಾನಲ್ಗೆ ಹೋಗಿ. ಹಾಗೆಯೇ ರಿನಿತಾ ಲೈಫ್ ಸ್ಟೈಲ್ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ನಿಮ್ಮ ಹತ್ರ. ಫಸ್ಟ್ ಟೈಮ್ ಲೈವ್ ಮಾಡ್ತಾ ಇರೋರಿಗೆ, ಹೊಸೊಬ್ಬರಿಗೆ ನಾನು ಹೇಳ್ತಾ ಇರೋದು ಏನಂದರೆ, ಫಸ್ಟ್ ಲೈವ್ ಮಾಡುವಾಗ ಯಾರೂ ನಮ್ಮ ಚಾನಲ್ಗೆ ಸಪೋರ್ಟಿಗೆ ಬರಲ್ಲ ಅಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಂಡು ನಿಮ್ಮ ಚಾನಲ್ ಇನ್ನೊಬ್ಬರಿಗೆ ರೀಚ್ ಆಗಬೇಕು ಅಂದರೆ 1 ವಾರ ಆದರೂ ಬೇಕಾಗುತ್ತೆ. ನಿಮ್ಮ ಚಾನಲ್, ನಿಮ್ಮ ಪರಿಚಯ ಗೊತ್ತಾಗಬೇಕು ಅಂದರೆ 1 ವೀಕ್ ಆದರೂ ಬೇಕು. ಕೆಲವ್ರದ್ದು ಚಾನಲ್ಗೆ ಬರ್ತಾರೆ, ಅದು ವೈರಲ್ ಆಗಿರುತ್ತೆ, ಅದಕ್ಕೋಸ್ಕರ ಬರ್ತಾರೆ, ಬೇಗನೆ ರೀಚ್ ಆಗುತ್ತೆ. ಕೆಲವೊಂದು ಚಾನಲ್ಗಳಲ್ಲಿ ಬೇಗ ರೀಚ್ ಆಗಲ್ಲ, ಸ್ವಲ್ಪ ಕಷ್ಟಪಡಬೇಕು. ಖಂಡಿತ ನಿಮಗೂ ಒಳ್ಳೆಯದಾಗುತ್ತೆ. 1 ವಾರದ ನಂತರ ನೋಡಿ ಜನ ಬಂದೇ ಬರ್ತಾರೆ. ಹಾಗೆಯೇ ಲೈವ್ ಮಾಡುವಾಗ ಟೈಟಲ್ ತಮ್ನಲ್ ಹಾಕಿಕೊಂಡೇ ಲೈವ್ ಮಾಡಿ. ಕೆಲವರು ಹಾಗೇನೆ ಲೈವ್ಗೆ ಬಂದುಬಿಡ್ತೀರಾ, ಟೈಟಲು ಹಾಕಲ್ಲ, ತಮ್ನಲ್ಲೂ ಹಾಕಿರಲ್ಲ. ಅದಕ್ಕೋಸ್ಕರ ತಮ್ನಲ್ಲೂ ಹಾಕಿ, ಟೈಟಲ್ ಹಾಕಿ. ಲೈವ್ ವೈರಲ್ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. ಒಂದಲ್ಲ ಒಂದು ದಿವಸ ಲೈವ್ ವೈರಲ್ ಆಗೇ ಆಗುತ್ತೆ. ಕೊಟ್ಟಿರ್ತಾರೆ, YT ಅವರು ಕೊಡ್ತಾರೆ, ಹಾಗೇನೆ ಕೊಡ್ತಾರೆ. ಒಂದು ಸಾರಿ ವೈರಲ್ ಕೊಡ್ತಾರೆ, ಒಂದು ಸಾರಿ ತೆಗಿತಾರೆ ಅವರು. ಅದು YT ಅವ್ರದ್ದು, ನಮ್ಮದಲ್ಲ ಇದು. ಅದು ನಮ್ಮ ಪ್ರಾಬ್ಲಮ್ ಅಂತೇಳಿ ನೀವು ಚಿಂತೆ ಮಾಡಬೇಡಿ. ಅದು YT ಅವರ ಪ್ರಾಬ್ಲಮ್, ಓಕೆನಾ, ನಮ್ಮ ಪ್ರಾಬ್ಲಮ್ ಅಲ್ಲ. ಖಂಡಿತ
ಒಳ್ಳೇದಾಗುತ್ತೆ. ಕಷ್ಟಪಡಬೇಕಷ್ಟೆ, ಕಷ್ಟಪಟ್ಟರೆ ಒಳ್ಳೇದಾಗುತ್ತೆ ಅಂತೇಳಿ ಕಷ್ಟಪಡಬೇಕು. ಇಲ್ಲಪ್ಪ ನಮ್ಮಿಂದ ಏನು ಆಗಲ್ಲ ಅಂತೇಳಿ ಸುಮ್ಮನೆ ಕೂರಬಾರ್ದು. ಕೆಲವೊಬ್ರು ಹೇಳ್ತಾರೆ ನಾನು ಸಾಕಾಯ್ತಪ್ಪ ನನಗೆ ಯೂಟ್ಯೂಬೇ ಬೇಡ ಬಿಟ್ಬಿಡ್ತೀನಿ ಅಂತೇಳಿ. ಆ ಥರ ಮಾಡಿದರೆ ಆಗಲ್ಲ, ಕಷ್ಟಪಡಬೇಕು. ಯಾವುದು ಅಷ್ಟೇ ಕೂತ್ಕೊಂಡ್ರೆ ಏನು ಸಿಗಲ್ಲ, ಕಷ್ಟಪಟ್ಟರೆ ಖಂಡಿತ ಸಿಕ್ಕೇ ಸಿಗುತ್ತೆ. ನಮಗೆ ಏನು ಸಿಗಬೇಕು ಅಂತ ಇದೆಯೋ ಅದು ಖಂಡಿತ ಸಿಗುತ್ತೆ. ಅದು ಬಲವಂತವಾಗಿಯೂ ನಾವು ತಗೋಬಾರ್ದು. ಯಾವುದೇ ವಿಷಯ ಆಗಲಿ ಬಲವಂತವಾಗಿ ನಾವು ತಗೋಬಾರ್ದು. ನಮಗೆ ಯಾವುದು ಸಿಗುತ್ತಾ, ದೇವ್ರಿಗೆ ನಮಗೆ ಯಾವುದು ಕೊಡಬೇಕು ಅಂತ ಇದ್ದಾನ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಒಂದಲ್ಲ ಒಂದು ದಿವಸ ಕೊಟ್ಟೇ ಕೊಡ್ತಾನೆ. ಅದಕ್ಕೋಸ್ಕರ ನಾನಂತೂ ಆ ಥರ ಯೋಚನೆ ಮಾಡೋದು. ಮತ್ತು ನಮಗೆ ಅವರು ಸಪೋರ್ಟ್ ಮಾಡಿಲ್ಲ, ಇವರು ಸಪೋರ್ಟ್ ಮಾಡಿಲ್ಲ, ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದೆ ಅಂತಾರೆ. ನಂಜಿ ಮತ್ಸರವನ್ನು ತೆಗೆದು ಬಿಸಾಕಿ. ನಂಜಿ ಮತ್ಸರ ಇವತ್ತು ಒಂದು ದಿವಸ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ನಾಳೆ ನಾವು ಇರ್ತೀವ ಅಂತ ಗೊತ್ತಿರಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಅದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಅವರ ಲೈವಿಗೆ ಇವರು ಹೋಗ್ತಾರೆ, ಇವರ ಲೈವಿಗೆ ಅವರು ಹೋಗ್ತಾರೆ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಯಾರನ್ನು ಯಾರು ಕಟ್ಟಿ ಹಾಕೋಕ್ಕೆ ಏನೂ ಇಲ್ಲ. ಅವರವರ ಮನಸ್ಥಿತಿಯಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಹೇಳುವಂತಲ್ಲ, ಓಕೆನಾ? ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಕೆಲಸ ಎಷ್ಟಿದೆ, ನಮ್ಮ ಕೆಲಸ ಎಷ್ಟಿದೆ ಅಷ್ಟು ನಾವು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ಇರುವವರು ಇರ್ತಾರೆ, ಬಿಟ್ಟು ಹೋದವರು ಬಿಟ್ಟು ಹೋಗ್ತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅದನ್ನು. ಅದು ಮನುಷ್ಯರು ಅದು ಎಲ್ಲೂ ಹಾಗೇನೆ. ಅದು ಇದ್ದಿದ್ದೆ ಅದು. ಅವರು ಇರ್ತಾರೆ, ಇವರು ಇರ್ತಾರೆ ಅಂತೇಳಿ. ಮತ್ತು ಜಲಸೂ ಅಷ್ಟೇ, ಅದು ಎಲ್ಲಿನೂ ಇದ್ದಿದ್ದೆ. ಜಲಸು ಇದ್ರೇ ನಾವು ಮುಂದಕ್ಕೆ ಹೋಗೋಕ್ಕಾಗುತ್ತಲ್ಲ. ಒಬ್ಬರು ನಮ್ಮನ್ನು ತುಳಿತಾ ಇದ್ದಾರೆ ಅಂದರೆ ಅವ್ರ ಎದುರುಗಡೆನೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಒಬ್ಬರು ನಮ್ಮನ್ನು ಬೆಳೆಯೋಕ್ಕೆ ಬಿಡಲ್ಲ, ಒಬ್ಬರು ನಮಗೆ ದೂರ್ತಾರೆ ಅಂದರೆ ಅವರ ಮುಂದೆನೂ ನಾವು ಇರಬೇಕು. ಅದನ್ನು ಬಿಟ್ಬಿಟ್ಟು ಓಡಿ ಹೋಗೋದಲ್ಲ. ಓಡಿ ಹೋಗಿದರೆ ಏನಾಗಲ್ಲ. ನಮಗೆ ಸಿಗಬೇಕು, ಬೇಕಾದ ನಾವು ಸಾಧಿಸಬೇಕು ಅಂದರೆ, ನಮಗೆ ಸಿಗಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ನಿಮ್ಮದು ಮೋನೋ ಆಗಬೇಕು ಅಂದರೆ ನೀವು ಕಷ್ಟಪಡಲೇಬೇಕು. ಕಷ್ಟಪಟ್ಟಿಲ್ಲ ಅಂದರೆ ಆಗಲ್ಲ. ಕೂತ್ಕೊಂಡ್ರೆ ಆಗಲ್ಲ. ಒಂದು ಗಳಿಗೆನೂ ನೀವು ಟೈಮ್ ವೇಸ್ಟ್ ಮಾಡದೆ ನೀವು ನಿಮ್ಮ ಚಾನೆಲ್ ಹತ್ರ ಗಮನ ಕೊಡಿ, ಖಂಡಿತ ಆಗೇ ಆಗುತ್ತೆ. ಓಕೆನಾ? ನಾವು ಎಂತೆಂಥ ಕಷ್ಟಗಳನ್ನ ಅನುಭವಿಸಿ ಬಂದವರು. ನಮಗೆ ಅದು ಇದು ಅಂತೇಳಿ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಕಷ್ಟಪಟ್ಟರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಸಪೋರ್ಟ್ ಮಾಡಿದವರಿಗೆ ನಾವು ಎಷ್ಟೇ ಸಪೋರ್ಟ್ ಕೊಡ್ತೀವಿ, ನಮ್ಮ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಕೊಡ್ತೀನಿ. ಕೆಲವ್ರಿಗೆ ಅದು ಕಡಿಮೆ ಆಗುತ್ತೆ, ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಾರೆ. ಆದರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಕೊಡ್ತೀವಿ. ಒಂದೊಂದು ಸಾರಿ ಎಲ್ರಿಗೂ ಕೆಲಸ ಇರುತ್ತೆ, ಒಂದೊಂದು ಸಾರಿ ಕೆಲಸದ ಬ್ಯುಸಿಗಳಿರ್ತವೆ. ಅವರ ಮನೆ ಕೆಲಸ, ನಮ್ಮ ಮನೆ ಕೆಲಸ ಅಂತೇಳಿ ಬ್ಯುಸಿಗಳಿರ್ತವೆ, ಕೆಲವು ಟೆನ್ಷನ್ಗಳಿರ್ತವೆ. ಆವಾಗ ಸಪೋರ್ಟ್ ಕೊಡೋಕೆ ಖಂಡಿತವಾಗ್ಲೂ ಆಗಲ್ಲ. ವೈಟಿಯಲ್ಲಿ ಇರೋಕ್ಕಾಗಲ್ಲ ಅಲ್ವ, ಸ್ವಲ್ಪ ದೂರ ಇರಬೇಕಾಗತ್ತೆ. ಏನಾದರೂ ಹೊರಗಡೆ ಕೆಲಸ ಇದ್ದರೆ ಅಲ್ಲಿ ಹೋಗ್ತಾ ಬರ್ತಾ ಇರಬೇಕು. ಫಂಕ್ಷನ್ ಇದ್ದರೆ ಅದಕ್ಕೆ ಹೋಗ್ತಾ ಬರ್ತಾ ಇರಬೇಕು. ಸಪೋರ್ಟ್ ಕೊಡೋಕ್ಕೆ ಕಷ್ಟ ಆಗ್ತಾಯಿದೆ. ಅದೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ನೀವು ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ನನ್ನ ಲೈವ್ಗೆ ಅವ್ರು ಬಂದಿಲ್ಲ ಅಂತೇಳಿ ಆ ಥರ ಎಲ್ಲ ಕೂತ್ಕೊಂಡ್ರೆ ಅಷ್ಟೇ ಕತೆ ಆಗಲ್ಲ. ಆ ಥರ ಮಾಡಬೇಡಿ. ನಿಮ್ಮ ಲೈವನ್ನು ನೀವು ಮಾಡಿ, ಬಂದವ್ರ ಹತ್ರ ಮಾತಾಡಿಸಿ, ಆಯಿತು ಓಕೆ ಅಂತೇಳಿ ಮಾತಾಡಿಸಿ, ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಏನಿಲ್ಲ. ಬಿಟ್ಟು ಹೋದವರು ಬಿಟ್ಟು ಹೋಗ್ತಾ ಇರ್ತಾರೆ, ಅದಕ್ಕೇನು ಟೆನ್ಷನ್ ಮಾಡಬೇಡಿ. ಒಂದು ಕೋಪ ಬಂತು ಅಂತೇಳಿ ನೀವು ವೈಟಿ ಬಿಟ್ಟು ಹೋಗಬೇಡಿ. ಓಕೆನಾ? ಅದು ಅಲ್ಲಿ ಲಾಸ್ ಮಾಡ್ಕೋತೀರ ನೀವು. ಕೋಪ ಬಂತು ಅಂತೇಳಿ ವೈಟಿ ಬಿಟ್ಟು ಹೋದರೆ ನಾನು ಅಷ್ಟೇ ಯೋಚನೆ ಮಾಡಿದ್ದು. ನನ್ನ ಕೈಯಲ್ಲಿ ಎಷ್ಟು ನನ್ನ ಚಾನೆಲ್ ಆಗಲಿ ಎಷ್ಟು ಮಾಡೋಕ್ಕಾಗುತ್ತೋ ನಾನು ಅಷ್ಟೇ ಮಾಡೋದು. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದರೆ ಸುಮ್ಮನೆ ಇರ್ತೀನಿ ಅಷ್ಟೇ ಮಾಡಬೇಕು. ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಡುವ. ಓಕೆನಾ? ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಡುವ. ಹಾಗೆಯೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ರಿನಿತಾ ಲೈಫ್ ಸ್ಟೈಲ್ ಅವರ ಚಾನಲ್ಗೆ ಹೋಗಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಅವರನ್ನು ಲಿಂಕ್ ಕೊಟ್ಟಿರ್ತೀನಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡ್ತೀರಲ್ವ? ಖಂಡಿತ ಮಾಡಿ. ನೋಡಿ, ಇವತ್ತು ನಾನು ನನ್ನ ಸಿಸ್ಟರ್ ಕೊಟ್ಟಿದ್ದು ಡ್ರೆಸ್ ಇದು ನನಗೆ ಚೆನ್ನಾಗಿದೆ. ಕಾಟನ್, ಇದ್ರ ಶಾಲು ಇದೆ, ನಾನು ಹಾಕಿಲ್ಲ. ಸಿಸ್ಟರ್ ಕೊಟ್ಟಿದ್ದು ನನಗೆ ಮೊನ್ನೆ ಬರುವಾಗ ತಗೊಂಡು ಬಂದಿದ್ದು ನನಗೆ ಡ್ರೆಸ್ ಇದು. ಸಿಸ್ಟರ್ಸ್ ಇದ್ದರೆ ಅವ್ರು ತಂದು ಕೊಡ್ತಾರೆ, ನಾವು ಕೊಡ್ತೀವಿ, ಅವರು ಕೊಡ್ತಾರೆ ಅಂತೇಳಿ ಆ ಥರ. ನೋಡಿ, ಅವ್ರು ಬರುವಾಗ ತಗೊಂಡು ಬಂದಿದ್ದು ನನಗೆ ಈ ಡ್ರೆಸ್ ಚೆನ್ನಾಗಿದೆ. ಕಾಟನ್, ಪ್ಯೂರ್ ಕಾಟನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರ ತನಕ ವೀಡಿಯೋಸ್ ನೋಡಿ, ಹಾಗೆಯೇ ಇಲ್ಲಿರ ತನಕ ಸಪೋರ್ಟ್ ಮಾಡಿದವರಿಗೆ ಎಲ್ರಿಗೂ, ಹಾಗೆಯೇ ನನ್ನ ಮೇಲೆ ಪ್ರೀತಿ ಇಟ್ಟವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನನ್ನು ದ್ವೇಷಿಸುವವರೆಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ.
ದೇಶಿಸುವವರಿಗೆ ಯಾಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಅಂದರೆ ಅವರಿಂದನೇ ನಾವು ಬೆಳೆಯೋಕ್ಕಾಗೋದು, ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ ಖಂಡಿತ. ನಮ್ಮ ದುಶ್ಮನ್ಗಳು ಇರಬೇಕು ಎದುರುಗಡೆ. ಗುರಿ ಇರಬೇಕು ಅಂದರೆ ದುಶ್ಮನ್ಗಳು ಬೇಕೇ ಬೇಕು ಅಲ್ವಾ? ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಹೋಗು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು ಆಲ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ, ಓಕೆನಾ?